ಸಂಕ್ರಾಂತಿ ಹಬ್ಬ ನಮ್ಮೆಲ್ಲರಿಗೂ ಸುಗ್ಗಿಯ ಹಬ್ಬ. ಮುಖ್ಯವಾಗಿ ಹಳ್ಳಿಗಳಲ್ಲಿ ಈ ಹಬ್ಬವನ್ನು ತುಂಬ ಜೋರಾಗಿ ಮಾಡ್ತಾರೆ. ರೈತರಿಗೆ ತಮ್ಮ ಫಸಲು ಕೈಗೆ ಬಂದಂತಹ ಸಮಯದಲ್ಲಿ ಈ ಹಬ್ಬ ಬರುತ್ತೆ. ಆ ಸಮಯದಲ್ಲಿ ರೈತರು ಸಂತಸದಿಂದ ತಾವು ಬೆಳೆದಂತಹ ಒಂದು ಬೆಳೆಗಳಿಗೆ ಪೂಜೆಯನ್ನು ಮಾಡಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ. ಇನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವಂತಹ ಈ ಹಬ್ಬ ರೈತರು ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಈ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಅಂತ ಹೇಳಲಾಗುತ್ತೆ. ಸಂಕ್ರಾಂತಿಯನ್ನು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗುತ್ತೆ. ಆದರೂ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದ ತಳಹದಿ ಹೊಂದಿರುವುದರಿಂದ ಮುಖ್ಯವಾಗಿ ಹಿಂದೂ ಧರ್ಮದವರಿಂದ ಆಚರಿಸಲ್ಪಡುತ್ತೆ. ಈ ಹಬ್ಬ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಒಂದಾಗಿದೆ ಈ ಸಂಕ್ರಾಂತಿ ಹಬ್ಬ. ಇನ್ನು ಕರ್ನಾಟಕದಲ್ಲಿ ಕೂಡ ಈ ಸಂಕ್ರಾಂತಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಈ ಸುಗ್ಗಿ ಹಬ್ಬವನ್ನು ತುಂಬ ಸಂತೋಷದಿಂದ ಜನರು ಆಚರಣೆ ಮಾಡಿ ಅದರಲ್ಲಿ ಭಾಗಿಯಾಗ್ತಾರೆ. ಬೆಂಗಳೂರಿನ ಶ್ರೀ ರಾಜರಾಜೇಶ್ವರಿ ನಗರದಲ್ಲಿ ಶ್ರೀ ರಾಜರಾಜೇಶ್ವರಿ ಕ್ರೀಡಾ ಮತ್ತು ಸಂಸ್ಕೃತ ಸಂಘದಿಂದ 3 ದಿನದ ವಿಜೃಂಭಣೆಯ 20ನೇ ವರ್ಷದ ಸಂಕ್ರಾಂತಿ ಸಂತೆ ಎಂಬ ಹೆಸರಿನ ಒಂದು ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಈ ಕಾರ್ಯಕ್ರಮ ಮಾಜಿ ಬಿಬಿಎಂಪಿ ಸದಸ್ಯ ಮತ್ತು ಶ್ರೀ ರಾಜರಾಜೇಶ್ವರಿ ಕ್ರೀಡಾ ಮತ್ತು ಸಂಸ್ಕೃತ ಸಂಘದ ಅಧ್ಯಕ್ಷ ಆಗಿರುವಂತಹ CH ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ನಡೆದಿದೆ. RR ನಗರದ ಸಂಕ್ರಾಂತಿ ಸಂತೆ ಕಾರ್ಯಕ್ರಮ ಹಳ್ಳಿಯ ಸೊಗಡಿನಿಂದ ಕೂಡಿದ್ದು, ಅಲ್ಲಿನ ಅಲಂಕಾರ, ಆಚರಣೆ ಎಲ್ಲವೂ ಕೂಡ ಹಳ್ಳಿಯ ವಾತಾವರಣವನ್ನೇ ನೆನಪು ಮಾಡುವಂತಿತ್ತು. ತುಂಬ ಉತ್ತಮವಾಗಿ ಆಯೋಜನೆ ಮಾಡಿದ್ದ ಈ ಕಾರ್ಯಕ್ರಮಕ್ಕೆ RR ನಗರ ಸೇರಿ ಬೆಂಗಳೂರಿನ ನಾನಾ ಕಡೆಯಿಂದ ಜನಜಂಗುಳಿ ಸಾಕಷ್ಟು ತಮ್ಮ ಕುಟುಂಬದ ಸಮೇತವಾಗಿ ಬಂದು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂಕ್ರಾಂತಿ ಸಂತೆ ಸಂಭ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಗಂಡು ಕಲೆ ಅಂತ ಕರೆಸಿಕೊಳ್ಳುವ ಯಕ್ಷಗಾನ ಪ್ರದರ್ಶನ ಅಲ್ಲಿ ಸೇರಿದಂತಹ ಜನರನ್ನ ಹಿಡಿದಿಟ್ಟುಕೊಂಡಿತ್ತು. RR ನಗರದ ಸಂಕ್ರಾಂತಿ ಸಂತೆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಅದೇ ಮೈದಾನದಲ್ಲಿ ಅನೇಕ ಬಗೆಯ ವ್ಯಾಪಾರ ಮಳಿಗೆಗಳನ್ನು ಕೂಡ ಹಾಕಲಾಗಿತ್ತು. ಅಲ್ಲಿಗೆ ಬಂದಂತಹ ಜನರು ತಮಗೆ ಇಷ್ಟವಾದ ರುಚಿಯಾದಂತಹ ತಿಂಡಿಗಳನ್ನು ಸವಿದು ಖುಷಿಪಟ್ಟರು. ಇದರ ಜೊತೆಗೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಆಭರಣಗಳು, ಡ್ರೆಸ್ಗಳು ಮತ್ತು ಇನ್ನಿತರ ಗೃಹ ಉಪಯೋಗಿ ವಸ್ತುಗಳ ಒಂದು ಮಳಿಗೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿದ್ವು. ತುಂಬಾ ವೈಭವವಾಗಿ ನಡೆಸ್ತಾರೆ. ಇಲ್ಲಿ ಯಕ್ಷಗಾನ ಯಾವಾಗಲೂ ವರ್ಷನೂ ಇರುತ್ತೆ. ಹೌದು, ಈಗಿನ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಕಿಚ್ಚಾಯಿಸೋದು ಅಂದ್ರೆ ಏನು ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಕರ್ಕೊಂಬಂದು ತೋರಿಸಿದಾಗ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಇದೇ ತರ ಸಂಕ್ರಾಂತಿ ಮಾಡ್ತಾರೆ, ಈ ತರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಮಾಧುರಿ ಆಗುತ್ತೆ ಮಕ್ಕಳಿಗೆ. ಅದನ್ನು ಕೂಡ ಜನ ನೋಡಿ ಕಣ್ತುಂಬಿಕೊಂಡ್ರು. ತಮ್ಮ ಮನೆಗೆ ಬೇಕಾದ ವಸ್ತುಗಳನ್ನು ಕೂಡ ತೆಗೆದುಕೊಳ್ಳುವಲ್ಲಿ ಬ್ಯುಸಿ ಆಗಿದ್ರು. ಇದು ಬಹಳ ಸುಸಂಸ್ಕೃತವಾದಂತಹ ಒಂದು ಏರಿಯಾ. ಇಲ್ಲಿ ಲೋಕಲ್ ಲೀಡರಿಗೆ ನಾನು ಹೆಡ್ಸ್ ಆಫ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಆಗ್ತಾ ಇದೆ. ಇದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೆಯಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಅಥವಾ ಅಲ್ಲಿ ಸೇರಿದಂತಹ ಅನೇಕ ಜನರು ಈ ಸಂಕ್ರಾಂತಿ ಸಂತೆಯ ಕುರಿತು, ಸಂಕ್ರಾಂತಿ ಹಬ್ಬದ ಒಂದು ಖುಷಿಯನ್ನ ಈ ರೀತಿಯಾಗಿ ಹಂಚಿಕೊಂಡ್ರು. ರಾಮಚಂದ್ರಪ್ಪ ಅವರು ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ಲ ಇದು ಅವ್ರ ಮಗ ಅವರೆಲ್ಲ ನಮಗೆ ಮಕ್ಕಳಿಗೆ RR ನಗರದಲ್ಲಿ ಇರೋದು ಒಂದು ಖುಷಿ ಅನ್ಸುತ್ತೆ. ಮಕ್ಕಳಿಗೆ ಫ್ಯಾಮಿಲಿಗೆಲ್ಲ ಬರ್ಲಿಕ್ಕೆ ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕಾರ್ಯಕ್ರಮದ ಮುಖ್ಯ ದಿನವಾದ 3ನೇ ದಿನದಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಡಾಕ್ಟರ್ CN ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ, ಮಾಜಿ ಶಾಸಕ ರಾಜುಗೌಡ ಮತ್ತು ನಂಜಾವಧೂತ ಸ್ವಾಮೀಜಿ ಸೇರಿದಂತೆ ಹಲವು ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಗಣ್ಯರು CH ರಾಮಚಂದ್ರ, ಅವರ ಮಗ ಜಗದೀಶ್ ಮತ್ತು ಅವರ ಸ್ನೇಹಿತರ ಬಳಗ ಮಾಡುತ್ತಿರುವಂತಹ ಈ ಒಂದು ಉತ್ತಮ ಆಚರಣೆಯ ಬಗ್ಗೆ, 20 ವರ್ಷಗಳಿಂದ ಅವರು ಮಾಡಿಕೊಂಡು ಬಂದಿರುವಂತಹ ಈ ರೀತಿಯಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಕುರಿತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಡಾಕ್ಟರ್ CN ಮಂಜುನಾಥ್ ಮಾತನಾಡಿ,
ಬೆಂಗಳೂರಿನಲ್ಲಿ ಜನ ಯಂತ್ರಗಳ ರೀತಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಹಬ್ಬ ಆಚರಣೆಗಳು ಗೊತ್ತಾಗಬೇಕು. ಹಬ್ಬ ಅಂದರೆ ಏನು, ಯಾವ ರೀತಿಯಾದ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗಬೇಕು. ಇದೊಂದು ಉತ್ತಮ ಕಾರ್ಯಕ್ರಮ. ರಾಮಚಂದ್ರಪ್ಪ ಅವರ ಈ ಒಂದು ಕಾರ್ಯ ಉತ್ತಮವಾಗಿದೆ ಅಂತ ಮೆಚ್ಚಿಕೊಂಡ್ರು. ರಾಮಚಂದ್ರು ಮತ್ತು ಅವರ ಬಳಗ ಈ ಸಂಕ್ರಾಂತಿ ಜಾತ್ರೆಯನ್ನು, ಸಂಕ್ರಾಂತಿ ಸಂತೆಯನ್ನು ಭಾಳ ಅದ್ಧೂರಿಯಾಗಿ ಮಾಡಿರೋದು ಬಹಳ ಅರ್ಥಪೂರ್ಣವಾದದ್ದು. ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ಆಗದೇ ಇದ್ದರೆ ಮುಂದಿನ ಪೀಳಿಗೆಗೆ ನಮ್ಮ ಧಾರ್ಮಿಕತೆ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ, ನಮ್ಮ ಹಬ್ಬಗಳ ಮಹತ್ವದ ಬಗ್ಗೆ ಗೊತ್ತಾಗೋದಿಲ್ಲ. ಸೊ ಅದರಿಂದ ಮತ್ತು ಇಲ್ಲಿ ಬೆಂಗಳೂರಂಥ ದೊಡ್ಡ ನಗರಗಳಲ್ಲಿ ಜನ ಒಂಥರ ಯಂತ್ರಗಳ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಗುಂಪಾಗಿ ಸೇರಿ ಮಾತಾಡತಕ್ಕಂಥ ಒಂದು ವೇದಿಕೆ ಕೂಡ ಇರೋದಿಲ್ಲ. ಹೀಗಾಗಿ ಈ ಹಬ್ಬ ಅವರು ದೀಪಾವಳಿ ಆಗ್ಬೋದು, ಸಂಕ್ರಾಂತಿ ಆಗ್ಬೋದು, ಈ ರೀತಿ ಜನರನ್ನು ಸೇರಿಸಿ ಮಾಡೋದ್ರಿಂದ ಜನರಿಗೂ ಕೂಡ ಈ ಹಬ್ಬಗಳ ಬಗ್ಗೆ ಹೆಚ್ಚು ಮಾಹಿತಿ, ಈಗಿನ ಪೀಳಿಗೆಯವರಿಗೆ ಮಾಹಿತಿಯೇ ಇಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಮುಂದಿನ ಪೀಳಿಗೆಯವರಿಗೆ ನಮ್ಮ ಧಾರ್ಮಿಕತೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಪ್ರದಾಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸೊ ಇದನ್ನು ನಾವು ಮುಂದಿನ ಪೀಳಿಗೆಗೆ ವರ್ಗಾಯಿಸ್ಬೋದು. ಸೊ ಅದರಿಂದ ಇದರ ಮಹತ್ವವನ್ನು ತಿಳಿಸ್ಬೇಕಾಗಿದೆ. ಸೊ ಅಲ್ಲದಿದ್ದರೆ ಈಗಾಗಲೇ ಹೇಳಿದೆ ನಾನು, 20-30 ವರ್ಷ ಆದಮೇಲೆ ಯೂಟ್ಯೂಬಲ್ಲಿ ನೋಡಬೇಕಾಗುತ್ತೆ ಈ ಹಬ್ಬ ಹೇಗಿತ್ತು, ಆ ಹಬ್ಬ ಹೇಗಿತ್ತು. ಅದಕ್ಕೋಸ್ಕರ ಇವತ್ತು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರಾಮಚಂದ್ರ ಅವರು ಮತ್ತು ಅವರ ಬಳಗದವರು ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸ್ತೀನಿ. ಇನ್ನು ಈಗಿನ ಕಾಲದಲ್ಲಿ ಮುಖ್ಯವಾಗಿ ಈಗಿನ ಮಕ್ಕಳಿಗೆ ಹಬ್ಬ ಆಚರಣೆಗಳ ಬಗ್ಗೆ ಗೊತ್ತಾಗಬೇಕು. ಕಾರ್ಯಕ್ರಮದಲ್ಲಿ ಹಳ್ಳಿಯ ಸೊಗಡು ಇದೆ, ಹಳ್ಳಿಯನ್ನೇ ನೆನಪು ಮಾಡುತ್ತೆ. ನನಗೆ ಬಂದಿರುವಂಥದ್ದು ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಮಾವನವರು ಆದಂತಹ ರಾಮಚಂದ್ರ ಅವರು ಈ ರೀತಿಯಾದಂತಹ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ನನಗೂ ಕೂಡ ತುಂಬ ಖುಷಿ ಕೊಡ್ತಾ ಇದೆ. ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ತುಂಬ ಖುಷಿ ಎನ್ನುವಂತಹ ವಿಚಾರ ಅಂತ ನಟಿ ಅಮೂಲ್ಯ ಅವರು ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. ಖುಷಿ ಆಗುತ್ತೆ ಈ ಥರದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಲ್ಲಿ ಪಾಲ್ಗೊಳ್ಳೋದೇ ಒಂದು ಖುಷಿ. ಯಾಕೆಂದರೆ ಕಂಪ್ಲೀಟ್ ಪ್ರತಿಯೊಂದೂ ಹೆಂಗಿರುತ್ತೆ ಅಂದರೆ ಒಂದು ಹಳ್ಳಿ ಸೊಗಡಿರುತ್ತೆ, ಒಂದು ಕಿಚ್ಚಾಯಿಸ್ತೀವಿ, ಮತ್ತು ಹಸು ಪೂಜೆ ಮಾಡ್ತೀವಿ, ಗೋ ಪೂಜೆ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲೂ ನಮ್ಗೆ ನೋಡೋಕ್ಕೆ ಸಿಗಲ್ಲ. ಇವಾಗ ಕಿಚ್ಚಾಯಿಸೋದನ್ನು ನೋಡ್ಬೇಕಂತಂದರೆ ಬೆಂಗಳೂರಲ್ಲಿ ಅದು ಭಾರಿ ಕಷ್ಟ. ಸೊ ಐ ಥಿಂಕ್ ಈ ಥರದ್ದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆದ್ರೆ ನಮ್ಮ ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತೆ ಈ ಥರದ್ದು. ಓಕೆ, ಸಂಕ್ರಾಂತಿ ಹಬ್ಬ ಅಂದರೆ ಹಿಂಗೆ ಮಾಡ್ತಾರೆ, ಶಿವರಾತ್ರಿ ಅಂದರೆ ಹಿಂಗೆ ಮಾಡ್ತಾರೆ, ಆಚರಿಸ್ತಾರೆ ಅಂತ. ಸೊ ದೊಡ್ಡ ಮಟ್ಟದಲ್ಲಿ ಸತತ 20 ವರ್ಷಗಳಿಂದ ಈ ರೀತಿಯಾಗಿ ನಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ರಾಮಚಂದ್ರ ಅವರು. ನಮ್ಮ ಹಬ್ಬ ನಮ್ಮ ಹೆಮ್ಮೆ, ಈ ರೀತಿಯಾದಂಥ ಹಬ್ಬಗಳನ್ನು ಆಚರಣೆ ಮಾಡಿದರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಅಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾಜಿ ಶಾಸಕ ರಾಜೀವ್ ಗೌಡ ಹೇಳಿದರು. ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಸತತ 20 ವರ್ಷದಿಂದ ಈ ಒಂದು ಸಂಕ್ರಾಂತಿ ಹಬ್ಬದಿಂದ ಒಂದು ಸಂತೆ ಥರ ಭಾಳ ಅದ್ಭುತವಾಗಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಹಳ್ಳಿ ಭಾಗದಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ಇದು ಭಾಳ ಒಳ್ಳೆ ರೀತಿಯಿಂದ ಮಾಡ್ತಾರೆ. ಯಾಕಂದರೆ ನಾವು ಹಳ್ಳಿ ಭಾಗದಲ್ಲಿ ಏನಾಗ್ತಂದ್ರೆ ಈ ಹಬ್ಬ ಹುಣ್ಣಿಮೆಯಲ್ಲಿ ನಾವೆಲ್ಲ ಜನರು ಸೇರಿ ಹಬ್ಬ ಹುಣ್ಣಿಮೆ ಆಚರಣೆ ಮಾಡ್ತೇವೆ. ಆದರೆ ಸಿಟಿ ಇಂಥ ಬೆಂಗಳೂರು ಪ್ಲೇಸಲ್ಲಿ ಸೇರೋದೇ ಭಾಳ ಕಷ್ಟ. ಅಂಥದ್ರಲ್ಲಿ ಎಲ್ಲರನ್ನೂ ಸೇರಿಸಿ ಭಾಳ ಅದ್ಭುತವಾಗಿ ನಮ್ಮ ರಾಮಚಂದ್ರಪ್ಪನವರು ಮತ್ತು ಅವರ ಮಗ ಅಂತ ಜಗದೀಶ್ ಅವರು ಭಾಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅದೇ ಥರ ಇಲ್ಲಿರುವಂಥ ಎಲ್ಲ ಕಲಾವಿದರು ಸೇರಿಸಿ ಇವತ್ತು ಯಕ್ಷಗಾನ ಇದೆ, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾರೆ. ನಿಜಕ್ಕೂ ಭಾಳ ಖುಷಿ ಆಗ್ತದೆ ನೋಡಿ. ಕಾರ್ಯಕ್ರಮದ ಆಯೋಜಕರಾದ ರಾಮಚಂದ್ರ ಅವರ ಮಗ ಮತ್ತು ಉದ್ಯಮಿಯೂ ಕೂಡ ಆದ ಜಗದೀಶ್ ಅವರು ಮಾತನಾಡಿ ಸಂಕ್ರಾಂತಿ ಸಂತೆ ಬಗ್ಗೆ ಅವರ ತಂದೆಯು ಮಾಡುತ್ತಿರುವಂತಹ ಜನಪರ ಕಾಳಜಿ ಬಗ್ಗೆ, ಜನ ತಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಇದು 20 ವರ್ಷ ಸತತವಾಗಿ ನಾವು ನಡೆಸ್ತಾ ಬಂದಿದ್ದೀವಿ. ಇದು ಸ್ಟಾರ್ಟ್ ಮಾಡಿದ ಉದ್ದೇಶ ಏನಿತ್ತು ಅಂತಂದರೆ ನಮ್ಮ ಕಲ್ಚರ್ ಮತ್ತು ಅವತ್ತಿನ ದಿನಗಳ ಟ್ರೆಡಿಷನ್ ಏನಿತ್ತು ಅದನ್ನು, ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಮುಂದಿನ ಪೀಳಿಗೆಗೆ ನಾವು ತೊಗೊಂಬರ್ಬೇಕು. ರಾಜರಾಜೇಶ್ವರಿ ನಗರ ಈ ಥರ ಬೆಳೆಸಬೇಕು ಅನ್ನೋ ಒಂದು ಕಾರಣದಿಂದ ಬಡಾವಣೆ ಸ್ಟಾರ್ಟ್ ಆದಾಗ ಮಾಡಿದಂಥ ಕಾರ್ಯಕ್ರಮ ಇವತ್ತಿನವರೆಗೂ ಕೂಡ ಯಶಸ್ವಿಯಾಗಿ ನಡೀತಾ ಬಂದಿದೆ. ಸಂಕ್ರಾಂತಿ ಸಂತೆ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರೋದು. ಜೊತೆಗೆ ನಾವು ಏನು ಮಾಡ್ತೀವಿ ವಿಶೇಷವಾಗಿ ಅಂತಂದರೆ ಎಲ್ಲ ಹಳ್ಳಿಯ ಸೊಡಗುಗಳನ್ನ ಮತ್ತು ಹಳ್ಳಿಯಿಂದ ಬರುವಂಥ ತರಕಾರಿಗಳಿರ್ಬೋದು, ಮತ್ತು ಒಂದಷ್ಟು ಆರ್ಗ್ಯಾನಿಕ್ ಮತ್ತು ಒಂದಷ್ಟು ವಸ್ತುಗಳು, ಬೇಸಿಕ್ಕಾಗಿ ಹೇಳಬೇಕು ಅನ್ನೋದಾದರೆ ಇದು ಒಂದಷ್ಟು ಜನಕ್ಕೆ ವ್ಯಾಪಾರ ಮಾಡೋದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೂಡ ಆಗುತ್ತೆ.
ಒಂದು ಸಂತೆಯಲ್ಲಿ ಯಾವ ಥರ ಊರಿಂದೆಲ್ಲ ಬಂದು ಒಂದು ಕಡೆ ಅದನ್ನು ಮಾರ್ತಾರೋ ಅಂಥವ್ರಿಗೆ ಇಲ್ಲಿ ಏನು ಸ್ಟಾಲ್ ಹಾಕಿದ್ದಾರೆ, ಮಳಿಗೆಗಳು ಹಾಕಿದ್ದಾರೆ, ಎಲ್ರಿಗೂ ಈ 3 ದಿನ ಒಂದು ಒಳ್ಳೆ ವ್ಯಾಪಾರ ಆಗುತ್ತೆ, ಅವ್ರಿಗೂ ಕೂಡ ಒಂದಷ್ಟು ಲಾಭಗಳಾಗುತ್ತೆ. ಅದ್ರ ಜೊತೆಗೆ ಬರುವಂಥ ಜನಕ್ಕೂ ಕೂಡ ಆ ಒಂದು ಸ್ಟಾಲ್ಗಳ ಒಂದು ಲಾಭ ಪಡೆಯೋಕ್ಕೆ ಅವಕಾಶ ಸಿಗುತ್ತೆ. ಅದಾದಮೇಲೆ ನಿಮಗೆ ರಂಗೋಲಿ ಕಾಂಪಿಟೇಷನ್ ಇರ್ಬೋದು. ಆ ಸೆಟಪ್ಪೇ ಹೆಂಗಿರುತ್ತೆ ಅಂದರೆ, ನೀವು ಎಲ್ಲ ಕಡೆ ಬಾಳೆಕಾಯಿ, ಬಾಳೆ ಎಲೆ ತೋರಣಗಳು ನೋಡ್ಬೋದು, ಆಮೇಲೆ ಮಾವಿನ ಎಲೆ ತೋರಣಗಳು ನೋಡ್ಬೋದು, ಮತ್ತು ನೀವು ತರಕಾರಿಗಳು, ಮತ್ತು ವಿಶೇಷವಾಗಿ ಈ ಒಂಥರ ಹಳ್ಳಿ ಸೊಡುಗು ಏನಿದೆ ಅದನ್ನು ನಾವು ಇಲ್ಲಿ ತಂದಿರ್ತೀವಿ. ಸೊ ಈ ಒಂದು ಯಶಸ್ವಿಯಾಗಿ ಇವತ್ತಿಗೂ ಕೂಡ ನಮ್ಮ ತಂದೆಯವರು ಸ್ನೇಹಿತರು ಸ್ಟಾರ್ಟ್ ಮಾಡಿದ್ರು. ರಾಜರಾಜೇಶ್ವರಿ ನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಅಂತೇಳಿ ಸ್ಟಾರ್ಟ್ ಮಾಡಿದರು. ಇವತ್ತು ಕೂಡ ನಾನು ನನ್ನ ಸ್ನೇಹಿತರು ಕೂಡ ಇವತ್ತಿಂದು ಅವ್ರ ಜೊತೆಗೆ ಕೈ ಜೋಡಿಸ್ತಾ ಅವರ ಒಂದು ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಇವತ್ತು ನೋಡ್ಬೋದು, ಇವತ್ತು ಸರಿಸುಮಾರು 9:30 ಆಗ್ತಾ ಬಂತು. ಅಂದರೂ ಕೂಡ ಜನ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ, ಒಂದು ಹಸುವಿನ ಕಿಚ್ಚಾಯಿಸುವಂಥ ಒಂದು ಕಾರ್ಯಕ್ರಮ ಇದೆ. ನಾವು ಪ್ರತಿ ಸಲ ಸ್ಟಾರ್ಟ್ ಮಾಡೋದು ಗೋಪೂಜೆಯಿಂದ. ಅದಾದಮೇಲೆ ಮೊದಲನೇ ದಿನ ಜನಪದ ಹಾಡುಗಳ ಒಂದು ಸಂಗೀತ ಸಂಜೆ ಇಡ್ತೀವಿ. ಅದಾದಮೇಲೆ 2 ದಿನ ಏನು ವಿಶೇಷವಾಗಿ ನಾವು ನೃತ್ಯ ರೂಪಕ ರಾಮಾಯಣ ಅದನ್ನು ನಾವು ನೃತ್ಯ ರೂಪಕದಲ್ಲಿ ತೋರಿಸ್ತೀವಿ. ಅದು ನಮ್ಮ ರಾಜರಾಜೇಶ್ವರಿ ನಗರದ ಬಡಾವಣೆ ಮಕ್ಕಳೇ ಮಾಡೋದು. ಅದಾದಮೇಲೆ ಇವತ್ತೇನು ನೀವು ಯಕ್ಷಗಾನ ನೋಡ್ತಾ ಇದ್ದೀರಾ, ಅಗೇನ್ ಇದು ನಮ್ಮ ರಾಜರಾಜೇಶ್ವರಿ ನಗರದ ನಿವಾಸಿಗಳಿಂದನೇ ಆಗುವಂಥ ಕಾರ್ಯಕ್ರಮ. ಸೊ ಈ ನಿಟ್ಟಿನಲ್ಲಿ ರಾಜರಾಜೇಶ್ವರಿ ನಗರ ಇರುವಂಥ ಒಂದು ಪ್ರತಿಭೆಗೂ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿ ನಡೀತಾ ಬಂದಿದೆ ಸರ್. ನೀವು ನೋಡಿರ್ಬೋದು, ಈಗ ಹಸು ಕಿಚ್ಚಾಯಿಸು ಯಾವಾಗ ಅಂತೇಳಿ ಎಲ್ಲರೂ ತಮ್ಮ ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ಬಂದು ಕಾಯ್ತಾ ಇದ್ದಾರೆ. ಭಾಳ ಖುಷಿ ಆಗುತ್ತೆ. ನಮಗೂ ಕೂಡ ಇದೇ ಹಬ್ಬ. ನಾನು ಕೂಡ 20 ವರ್ಷದಿಂದ ಸಂಕ್ರಾಂತಿ ಹಬ್ಬನ ಇದೇ ರೀತಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಆ್ಯಂಡ್ ಭಾಳ ಈ ಅವರೆಕಾಯಿಯಿಂದ ಮಾಡಿರುವಂಥ ದೋಸೆ ಇರ್ಬೋದು, ವಡೆ ಇರ್ಬೋದು, ಮತ್ತು ಪುಳಿಯೋಗರೆ, ಮೇಲ್ಕೋಟೆ ಪುಳಿಯೋಗರೆ, ಇದೆಲ್ಲ ತಿನ್ನೋಕ್ಕೆ ಭಾಳ ಬೇರೆ ಟೈಮಲ್ಲಿ ನಾವೇನಾಗುತ್ತೆ ನಮ್ಮ ಒಂದು ಕಾರ್ಯದೊತ್ತಡದಿಂದ ಇಂಥ ಸ್ಟಾಲ್ಗಳು ಹೋಗಿರಲ್ಲ, ಇದೆಲ್ಲ ಎಂಜಾಯ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಅನಿಸ್ತದೆ. ಇನ್ನು ದೊಡ್ಡ ಮಟ್ಟದ ಸುದೀರ್ಘ 20 ವರ್ಷಗಳ ಕಾಲ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುವಂತಹ CH ರಾಮಚಂದ್ರ ಅವರು ಮಾತನಾಡಿ, ನನಗೆ ಜನರ ಆಶೀರ್ವಾದ ಮತ್ತು ನನ್ನ ಸ್ನೇಹಿತರ ಬೆಂಬಲದಿಂದ ನಾನು ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯವಾಗ್ತಿದೆ. ಈ ರೀತಿ ಹಬ್ಬಗಳ ಆಚರಣೆ ಮಾಡೋದ್ರಿಂದ ಯುವ ಪೀಳಿಗೆಗಳಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ತಿಳಿಸುವಂತಾಗುತ್ತದೆ ಅಂತ ಹೇಳಿದರು. ಏನು ಉದ್ದೇಶ ಅಂತಂದರೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮದು ಸಂಕ್ರಾಂತಿ ಅಂದ್ರೇನು, ನಮ್ಮದು ಏನು ಕಲ್ಚರ್ ಬಗ್ಗೆ ಗೊತ್ತಾಗಲಿ ಅಂತೇಳಿ ಮಾಡ್ತಾರಂಥ ಹಬ್ಬ. ನಮಗೆ ನಮ್ಮ ಗೆಳೆಯರು, ನಮ್ಮ ಸ್ನೇಹಿತರು, ಯಾಕೆಂದರೆ ನಾವು ಎಲ್ಲರೂ ಭಾಳಷ್ಟು ಜನ ಒಂದು ತಿಂಗಳು ಎಲ್ಲರೂ ಸಹ ಇದಕ್ಕೆ ಒಗ್ಗೂಡಿ ಎಲ್ಲ ಕೆಲಸ ಮಾಡ್ತಾರೆ. ನಾವೇನೇನು ಕೆಲಸ ಹೇಳ್ತೀವಿ, ಏನೇನು ಮಾಡಬೇಕು ಅಂತೇಳಿ ಎಲ್ಲ ಒಗ್ಗೂಡಿ ನಮ್ಮ ಟೀಮ್ ವರ್ಕ್ ಇದು. ನಾವು ರಾಮಚಂದ್ರ ಒಬ್ಬನೇ ಮಾಡೋಂಥಲ್ಲ, ನಮ್ಮ ಟೀಮ್ ವರ್ಕ್ ಇದು. ಎಲ್ಲರೂ ಸೇರಿ ನಮ್ಮ ಸ್ನೇಹಿತರು ಸೇರಿ ಮಾಡ್ತಾರೆ. ನೆಕ್ಸ್ಟು ನಾವು ಈ ಕಮಿಟಿನ ರೀಸಫಲ್ ಮಾಡಿ ನೆಕ್ಸ್ಟು ಮುಂದೆ 20 ವರ್ಷದಿಂದ ಮಾಡ್ತಾಯಿದ್ದಾರೆ, ಎಲ್ಲರೂ ಇವು ಮಾಡ್ತಾಯಿದ್ದಾರೆ. ಯಾರಿಗೆ ಆಸಕ್ತಿ ಕಡಿಮೆ ಆಗಿದೆ, ಇಲ್ಲ ಯಾರೂ ಅವ್ರಿಗೆ ಏಜ್ ಫ್ಯಾಕ್ಟ್ ಮಾಡೋಕ್ಕಾಗಲ್ಲ, ಅವ್ರನ್ನ ಬೇರೆ ಇನ್ನೊಂದು 20 ಜನ ಕಮಿಟಿಗೆ ಸೇರಿಸಿ ಹೊಸ ಕಮಿಟಿ ಮಾಡಿ, ಈಗ ನಾವು ಸಹ ಯಾಕೆಂದರೆ ನಾವೇ ಮಾಡ್ತಾ ಬಂದರೆ ನಮ್ಗೆ ಆದ ನಂತರ ಅದಕ್ಕೆ ವೇಗ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಆದ ತಕ್ಷಣ ಈ ಒಂದು ಹೊಸ ಕಮಿಟಿ ಮಾಡಿ ಬೇರೆ ಇನ್ನೂ ಒಂದು 10 ಜನನ ಇದಕ್ಕೆ ಸೇರಿಸಿ ಈ ಕಮಿಟಿನ ಫಾಲೋಅಪ್ ಮಾಡ್ತೀವಿ. ಯಾಕೆಂದರೆ ಇವತ್ತೆಲ್ಲರೂ ಅವರು ನಮ್ಮ ಜಗದೀಶ್ ಅಂತ ಆಗಲಿ ಬೇರೆ ಅಂತಿಲ್ಲ, ಎಲ್ಲರೂ ನಮ್ಮ ಟೀಮಲ್ಲಿ ಜಗದೀಶ್ ಥರ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಜನತೆ ಯಾವಾಗಲೂ ಬಂದಿಗೆ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಜೊತೆಗೆ ನಾವು ಯಾವುದೇ ಒಂದು ಚುನಾವಣೆಗೆ ನಾವೆಲ್ಲ ನಮ್ಮ ಟೀಮು ಹೋದರೆ ಯಾರು ಏನು ಅಪೇಕ್ಷೆ ಪಡದೆ ನಮ್ಮ ಪಕ್ಷಕ್ಕೆ ನಾವು ಯಾರು ಹೇಳ್ತೀವಿ ಅವ್ರು ಓಟ್ ಹಾಕ್ತಾರೆ. ಅಂದರೆ ಜನ ನಮಗೆ ಅಷ್ಟು ಒಂದು ಭಾಳ ಒಂದು ಮೇಧಾವಿ, ಒಂದು ಒಳ್ಳೆ ಉತ್ತಮವಾದ ಒಂದು ಸಂಬಂಧ ಜನಗಳ ಜೊತೆಯಲ್ಲಿದೆ. ಅದೇ ರೀತಿ ಜನಗಳು ನಮ್ಮ ಮೇಲೆ ಏನು ಅಪೇಕ್ಷೆ ಪಡಲ್ಲ, ಒಳ್ಳೆ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅವ್ರಿಗೆ. ನಮ್ಮಿಂದ ಯಾವುದೇ ಚುನಾವಣೆಗೆ ಏನು ಅಪೇಕ್ಷೆ ಪಡದೆ ನಮ್ಮ ಕೆಲಸ ಮಾಡ್ತಾರೆ. ಮಕರ ಸಂಕ್ರಾಂತಿಯ ಒಂದು ಮುಖ್ಯವಾದ ಘಟ್ಟ ಅಥವಾ ಆಚರಣೆ ಅಂದರೆ ಅದು ಕಿಚ್ಚು ಹಾಯಿಸೋದು. ಹಸುಗಳಿಗೆ, ಹೋರಿಗಳಿಗೆ ಸಿಂಗಾರ ಮಾಡಿ ವರ್ಷ ಪೂರ್ತಿ ದುಡಿದಿರುವ ಈ ಹಸು ಪ್ರಾಣಿಗಳಿಗೆ ದೃಷ್ಟಿ ತೆಗೆಯುವ ರೂಪದಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತೆ. RR ನಗರದ ಸಂಕ್ರಾಂತಿ ಸಂತೆ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಕಿಚ್ಚು ಹಾಯಿಸುವ ಆಚರಣೆ ಸಂಭ್ರಮದಿಂದ ನಡೆದಿದೆ. ಸೇರಿದ 100 ಜನರು ಕಿಚ್ಚು ಹಾಯಿಸುವುದನ್ನು ನೋಡೋಕೆ ಮುಗಿಬಿದ್ದಿದ್ರು. ಸ್ವಲ್ಪ ಸಮಯದ ನಂತರ ಬೆಂಕಿಯನ್ನು ಹಚ್ಚಿ ಕಿಚ್ಚು ಹಾಯಿಸಲಾಯಿತು. ಹಸುಗಳ ಜೊತೆಗೆ ಅಲ್ಲಿ ಸೇರಿದ ಸಾಕಷ್ಟು ಜನರು ಕೂಡ ಬೆಂಕಿಯನ್ನು ಖುಷಿಯಿಂದ ಜಿಗಿದು ದಾಟುವ ದೃಶ್ಯಗಳು ಕಂಡುಬಂದವು. ಕೊನೆಯದಾಗಿ ಅಲ್ಲಿದ್ದ ಜನರು ಕುಣಿದು ಕುಪ್ಪಳಿಸಿ ಸಂಕ್ರಾಂತಿ ಸಂತೆ ಕಾರ್ಯಕ್ರಮದಲ್ಲಿ ಆನಂದಿಸಿದ್ರು.